ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ತನ್ನ ಬ್ಯಾಂಕಿಂಗ್ ಸೇವೆಯೊಂದಿಗೆ ಸಾರ್ವಜನಿಕ ಸೇವೆಗೆ ಮುಂದಾಗಿದೆ. ಬ್ಯಾಂಕು ತನ್ನ CSR ಯೋಜನೆ ಅಡಿಯಲ್ಲಿ ಸಾಮಾಜಿಕ ಸೇವೆಗೂ ಆದ್ಯತೆ ನೀಡಿದೆ ಎಂದು ಕರ್ನಾಟಕ ಬ್ಯಾಂಕ್ನ ಕಲಬುರಗಿ ವಲಯದ AGM ನಾಗಾರ್ಜುನ್ ರೆಡ್ಡಿ ಹೇಳಿದರು. ಅವರು ಮುದ್ಗಲ್ ಪಟ್ಟಣದ ದಿವ್ಯದೃಷ್ಟಿ ಫೌಂಡೇಶನ್ ಹಾಗೂ ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿ, ಮುದ್ಗಲ್ ವ್ಯಾಪಾರಸ್ಥರ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ 15.68 ಲಕ್ಷ ಮೊತ್ತದ ಶಸ್ತ್ರಚಿಕಿತ್ಸೆಯ ಮೈಕ್ರೋಸ್ಕೋಪ್ ಯಂತ್ರವನ್ನು ಅನಾವರಣಗೊಳಿಸಿ ಮಾತನಾಡಿದರು. ನಮ್ಮ ಬ್ಯಾಂಕು ಖಾಸಗಿಯಾಗಿದ್ದರೂ ಆರ್ಥಿಕ ವ್ಯವಹಾರದ ಜೊತೆಗೆ ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದೆ. ಈ ಮೈಕ್ರೋಸ್ಕೋಪ್ ಯಂತ್ರವು ಸುಮಾರು 300 ರಿಂದ 400 ಶಸ್ತ್ರಚಿಕಿತ್ಸಕರಿಗೆ ಬಳಕೆಯಾಗಲಿದೆ. ಸಂಸ್ಥೆಗಳು ಈ ಯಂತ್ರವನ್ನು ಬಳಸಿಕೊಂಡು ಹೈಟೆಕ್ ಟೆಕ್ನಾಲಜಿಯ ಮೂಲಕ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆಗೆ ಮುಂದಾಗಲಿ ಎಂದು ಸಲಹೆ ನೀಡಿದರು. ನಮ್ಮ ಈ ರೀಜನಲ್ಲಿ 64 ಶಾಖೆಗಳಿದೆ. ಈ 64 ಶಾಖೆಗಳಲ್ಲಿ ನಮ್ಮ ಇಲ್ಲಿ 2 ಶಾಖೆ, ಒಂದು ಲಿಂಗಸೂರು ಶಾಖೆ. ನಾವು ಈ CSI ಆಕ್ಟಿವಿಟಿ ಅಂತ ಹೋಗ್ತಿದ್ದೆ, ಸೋಷಿಯಲ್ ಇವೆಂಟ್ಸ್. ಈ ವೇಳೆ ಬ್ಯಾಂಕಿನ ಅಧಿಕಾರಿಗಳು, ಟ್ರಸ್ಟ್ ಹಾಗೂ ಫೌಂಡೇಶನ್ ಮತ್ತು ವ್ಯಾಪಾರಸ್ಥರ ಸಂಘದ ಸದಸ್ಯರುಗಳಾದ ಪ್ರಕಾಶ್ CM, ಡಾಕ್ಟರ್ ಚಂದ್ರಕಾಂತ್, ಗೋಪಾಲ್ ಕೃಷ್ಣ, ಡಾಕ್ಟರ್ ಚೇತನ್ ಸದಾನಂದ, ಡಾಕ್ಟರ್ ಶರಣಗೌಡ, ಡಾಕ್ಟರ್ GR ದೇಶಪಾಂಡೆ, ಶಂಕರ್ ಗೌಡ ಕಿಡದೂರು ಸೇರಿದಂತೆ ಮುಂತಾದವರಿದ್ದರು.